ನಮಸ್ಕಾರ. ನಮ್ಮ ಜಠರ, ನಮ್ಮ ಕರುಳು, ನಮ್ಮ ಹೃದಯ, ನಮ್ಮ ಮೆದುಳು ಈ ಥರದ್ದವೆಲ್ಲ ಕೆಲವೊಮ್ಮೆ ಚಿಕ್ಕ ಪುಟ್ಟ ವಿಷಯಕ್ಕೆ ಸಿಟ್ಟು ಮಾಡ್ಕೊಳ್ತವೆ. ಆದರೆ ಇವರೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಏನೇನು ಕೆಲಸ ಮಾಡ್ತಾರೋ ಅದಕ್ಕಿಂತ ಹೆಚ್ಚು ಕೆಲಸ ಮಾಡುವಂಥ ನಮ್ಮ ಲಿವರ್ ಇದೆಯಲ್ಲ, ಅದು ಚಿಕ್ಕ ಚಿಕ್ಕ ವಿಷಯಕ್ಕೆ ಸಿಟ್ಟು ಮಾಡ್ಕೊಳ್ಳೋದೇ ಇಲ್ಲ. ತುಂಬಾ ಕ್ಷಮಾಗುಣವನ್ನು ಹೊಂದಿರುವಂಥದ್ದು. ತುಂಬಾ ದಿನಗಳ ಕಾಲ ಕಾಯತ್ತೆ. ಇವನು ತಿದ್ದುಕೊಳ್ತಾನೆ, ಇವನು ತಿದ್ದುಕೊಂಡ್ರೆ ನಾನು ಮತ್ತೆ ಸರಿ ಆಗ್ತೇನೆ ಅಂತ ನೋಡ್ತಾ ಇರುತ್ತೆ. ಆದರೆ ನಾವು ತಿದ್ದುಕೊಳ್ಳೋದೇ ಇಲ್ಲ. ನಾವು ಬಹುತೇಕ ಯಾರೂ ಸರಿಯಾಗಿ ನಮ್ಮ ಜೀವನ ಶೈಲಿಯನ್ನ ನಡೆಸ್ತಾ ಇಲ್ಲ, ಅಥವಾ ನಮ್ಮ ಆಹಾರ ನಮ್ದು ಯಾರ್ದು ಸರಿ ಇಲ್ಲ ಅನ್ನೋದಕ್ಕೆ ಬಹುತೇಕ ಯಾರ ಹೊಟ್ಟೆಯ ಸ್ಕ್ಯಾನ್ ಮಾಡಿದ್ರು ಗ್ರೇಡ್ 1, ಅಟ್ಲೀಸ್ಟ್ ಗ್ರೇಡ್ 1 ಫ್ಯಾಟಿ ಲಿವರ್ ಅಂತ ನಾವು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅಷ್ಟರ ಮಟ್ಟಿಗೆ ನಾವು ಲಿವರ್ ಅನ್ನು ನೆಗ್ಲೆಕ್ಟ್ ಮಾಡಿದ್ದೇವೆ. ಆದರೆ ಇಡೀ ದೇಹದಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡುವಂಥದ್ದು, ಮತ್ತೆ ಹಾಳಾದರೆ ಅತ್ಯಂತ ಕಷ್ಟ ನಮಗೆ ಆಗತ್ತೆ. ಒಂದೊಂದು ತುತ್ತು ಊಟ ಮಾಡಲಿಕ್ಕೂ ಕಷ್ಟ ಅನ್ನುವಂಥದ್ದಾಗತ್ತೆ. ಹಾಗಾಗಿ ನಾವು ಲಿವರ್ ಚೆನ್ನಾಗಿರುವಂತಹ ಜೀವನ ಶೈಲಿ, ಲಿವರ್ ಚೆನ್ನಾಗಿರುವಂತಹ ಆಹಾರ ಕ್ರಮವನ್ನು ಅಳವಡಿಸ್ಕೊಳ್ಬೇಕು. ಅದಕ್ಕೆ ಇವತ್ತು ಇಡೀ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ರಾತ್ರಿಯ ಊಟ, ನಮ್ಮ ದಿನಚರಿ ಇವೆಲ್ಲ ಲಿವರ್ ಚೆನ್ನಾಗಿರೋ ಥರ ಹೇಗೆ ಇರಬೇಕು ಅನ್ನೋದನ್ನ ನೋಡೋಣ. ಇದು ಕೇವಲ ಲಿವರ್ ಒಂದೇ ಅಲ್ಲ, ಇಡೀ ದೇಹದ ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ವಿಶೇಷವಾಗಿ ಇವತ್ತು ಲಿವರ್ ಅನ್ನು ಕಾಪಾಡಿಕೊಳ್ಳಿಕ್ಕೆ, ಲಿವರ್ನ ಸಮಸ್ಯೆ ಇದ್ರೆ, ಸ್ಕ್ಯಾನ್ ಮಾಡಿದಾಗ ಫ್ಯಾಟಿ ಲಿವರ್ ಅಂತ ಬಂದಿದ್ರೆ ಅಂಥವರಿಗೆಲ್ಲ ಹೆಲ್ಪ್ ಆಗುವ ರೀತಿಯಲ್ಲಿ ಆಹಾರ ಕ್ರಮ ಹೇಗಿಟ್ಕೊಳ್ಬೇಕು, ದಿನಚರಿ ಹೇಗಿಟ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಮೊದಲನೇದು, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕಷಾಯ ಕುಡಿಬೇಕು. ಬಹಳಷ್ಟು ಜನರಿಗೆ ಟೀ ಕುಡಿಬೇಕು, ಕಾಫಿ ಕುಡಿಬೇಕು ಅನ್ಸುತ್ತಲ್ಲ, ಅದಕ್ಕೆ ಲಿವರ್ನ ಚೆನ್ನಾಗಿಡುವಂತ ಒಂದು ಸಿಂಪಲ್ ಕಷಾಯ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಕೊತ್ತಂಬರಿ ಬೀಜ, ಜೀರಿಗೆ, ಶುಂಠಿ, ಬೇಕಿದ್ರೆ ಸ್ವಲ್ಪ ಏಲಕ್ಕಿ ಕೂಡ, ಇಂತಹ ಸ್ಪೈಸಸ್ ಅನ್ನ ಸ್ವಲ್ಪ ತೆಗೆದುಕೊಳ್ಳೋದು, ಅಂದ್ರೆ ಸಾಂಬಾರ್ ಪದಾರ್ಥಗಳನ್ನ. ಅದಕ್ಕೆ ಒಂದು ಸಣ್ಣ ತುಂಡು ಅಮೃತ ಬಳ್ಳಿಯ ಚೂರು, ಅಂದ್ರೆ ನಾ ಯಾವಾಗ್ಲೂ ಹೇಳ್ತೇನಲ್ಲ, ಕಿರುಬೆರಳಿನ ತುದಿಯ ಗಾತ್ರದಷ್ಟು ಅಮೃತ ಬಳ್ಳಿಯ ಚೂರು ಅಂತ, ನಿತ್ಯ ಕುಡಿಯೋದಾಗಿರೋದ್ರಿಂದ. ಒಂದು ಕಾಲು ಚಮಚದಿಂದ ಅರ್ಧ ಚಮಚ ನೆಲನೆಲ್ಲಿ, ಒಂದು ಅರ್ಧ ಚಮಚ ಅರಿಶಿನ, ಇವುಗಳನ್ನ ಹಾಕಿ ಒಂದು 2 ಲೋಟ ನೀರು ಹಾಕಿ, 1 ಲೋಟಕ್ಕೆ ಬತ್ತುವ ಹಾಗೆ ಅದನ್ನ ಸಣ್ಣ ಬೆಂಕಿಯಲ್ಲಿ ಕುದಿಸಿ ಸೋಸ್ಕೊಂಡು ನಿತ್ಯ ಬೆಳಿಗ್ಗೆ ಸೇವನೆ ಮಾಡಬಹುದು. ಆದ್ರೆ ಇಲ್ಲಿ ಒಂದೆರಡು ವಿಷಯ ನಾವು ನೆನ್ಪಿಟ್ಕೊಳ್ಬೇಕು. ಏನಂದ್ರೆ ಈ ಶುಂಠಿ ಅಥವಾ ಕಾಳುಮೆಣಸು ಈ ತರ ಸಾಂಬಾರ ಪದಾರ್ಥಗಳನ್ನ, ಉಷ್ಣಗುಣ ಇರುವಂತದ್ದನ್ನ ಹಾಕುವಾಗ ಬೇಸಿಗೆ ಆದ್ರೆ ಸ್ವಲ್ಪ ಕಡಿಮೆ ಹಾಕಬೇಕು. ಅಮೃತ ಬಳ್ಳಿ ಸಣ್ಣ ಚೂರಾಗಿದ್ರಿಂದ ಏನು ಸಮಸ್ಯೆ ಇಲ್ಲ. ನೆಲನೆಲ್ಲಿ ಇದೆಯಲ್ಲ, ಇದು ತುಂಬಾ ಹೆಲ್ಪ್ಫುಲ್ ಆದ್ರೂ ಕೂಡ ಇದಕ್ಕೆ ಡ್ರೈ ಕ್ವಾಲಿಟಿ ಇದೆ. ಆದ್ರೆ ಇದು ಉಷ್ಣ ಅಲ್ಲ, ತಂಪು. ಆದ್ರೆ ಒಣಗಿಸುವ ಗುಣ ಇರೋದ್ರಿಂದ ನನಗೆ ತುಟಿ ಹೊಡಿತು, ಮೈಯೆಲ್ಲ ಹೊಡಿತು, ನನಗೆ ಹೀಟ್ ಆಗೋಯ್ತು ಅಂತ ಹೇಳ್ತಾರೆ. ಹಾಗಾಗಿ ಈ ಇದು ಏನು ನೆಲನೆಲ್ಲಿಯನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ, ವಿಶೇಷವಾಗಿ ಚಳಿಗಾಲ ಇಂಥ ಸಂದರ್ಭದಲ್ಲಿ ಹಾಕಬೇಕು. ಅಮೃತ ಬಳ್ಳಿ ಕೂಡ ಉಷ್ಣ ಗುಣವನ್ನ ಹೊಂದಿರೋದ್ರಿಂದ ಹೀಟ್ ಆಗುವಂಥವ್ರು ಸ್ವಲ್ಪ ಕಡಿಮೆ ಹಾಕೊಳ್ಬಹುದು. ಇನ್ನು ಅರಿಶಿನವಂತೂ ಒಂದು ಅರ್ಧ ಚಮಚ ಹಾಕೊಂಡ್ರೆ ಏನು ತೊಂದರೆ ಇಲ್ಲ. ಮತ್ತೆ ಈ ತುಂಬಾ ಉಷ್ಣ ಆಗತ್ತೆ ಅನ್ನುವಂಥವ್ರು, ಈ ಕಷಾಯದಿಂದ ಸಮಸ್ಯೆ ಆಗತ್ತೆ, ಉಷ್ಣದ ಕಾರಣ ತೊಂದರೆ ಆಗತ್ತೆ ಅನ್ನುವಂಥವ್ರು ಸ್ವಲ್ಪ ಪ್ರಮಾಣದಲ್ಲಿ ಲಾವಂಚ ಅಥವಾ ಸೊಗದೆ ಬೇರನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಬಹುದು. ಈ ಕಾಂಬಿನೇಷನ್ ಇದೆಯಲ್ಲ, ಅಂದ್ರೆ ಕೊತ್ತಂಬರಿ, ಜೀರಿಗೆ, ಶುಂಠಿ, ಚೂರು ಕಾಳುಮೆಣಸು, ಅಮೃತ ಬಳ್ಳಿ, ನೆಲನೆಲ್ಲಿ, ಅರಿಶಿನ, ಬೇಕಿದ್ರೆ ಲಾವಂಚ, ಸೊಗದೆ ಬೇರೆ ಇಂಥದ್ದು. ಈ ಕಾಂಬಿನೇಷನ್ ಇದೆಯಲ್ಲ, ಇದು ತುಂಬಾ ಒಳ್ಳೆಯ ಅಗ್ನಿವರ್ಧಕವಾಗಿ ಕೆಲಸ ಮಾಡುತ್ತೆ. ವಿಶೇಷವಾಗಿ ರಂಜಕ ಪಿತ್ತವನ್ನು ಶಮನ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಚಾನೆಲ್ಸ್ ನಾವು ಸ್ರೋತೋರೋಧ ಅಂತ ಹೇಳ್ತೇವೆ, ಚಾನೆಲ್ಸ್ ಎಲ್ಲ ಬ್ಲಾಕ್ ಆಗಿರುತ್ತೆ ಅಂತ. ಆ ಸ್ರೋತೋರೋಧವನ್ನ ನಾಶ ಮಾಡುವಂತ ಕೆಲಸವನ್ನ ಈ ಎಲ್ಲ ಪದಾರ್ಥಗಳು ಮಾಡ್ತವೆ. ಹಾಗಾಗಿ ನಾವು ಈ ಕಷಾಯವನ್ನ ಬೆಳಗ್ಗೆ ಸೇವನೆ ಮಾಡಬಹುದು. ಲಿವರ್ಗೆ ಸಂಬಂಧಪಟ್ಟ ಹಾಗೆ, ಯಾರ ಲಿವರ್ ತುಂಬಾ ಚೆನ್ನಾಗಿದೆಯೋ ಅಂಥವರು ವಾರಕ್ಕೆ 1-2 ದಿನ ಸೇವನೆ ಮಾಡಿದ್ರೆ ಸಾಕು. ಲಿವರ್ನ ಸಮಸ್ಯೆ ಆಲ್ರೆಡಿ ಇರುವವರು ನಿತ್ಯ ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಬೆಳಿಗ್ಗೆಯ ಬ್ರೇಕ್ಫಾಸ್ಟ್, ಮೊದಲನೇದಾಗಿ ಬ್ರೇಕ್ಫಾಸ್ಟ್ ಅಲ್ಲಿ ಅಭಿಷಂಧಿ ಆಹಾರ ತುಂಬಾ ಕಡಿಮೆ ಇರಬೇಕು ಅಥವಾ ಅಪರೂಪಕ್ಕಿರಬೇಕು ಅಂತ. ಅಭಿಷಂಧಿ ಆಹಾರ ಅಂದ್ರೆ ಈ ಕರೆದ ಐಟಮ್ಸ್, ಜೀರ್ಣಕ್ಕೆ ತುಂಬಾ ಹೆವಿ ಇರುವಂಥವು, ಅಥವಾ ಈ ಮೊಸರಿನಂಥವು. ಇಂತಹ ಮೊಸರು ಜೀರ್ಣಕ್ಕೆ ಲಘುವಾದ್ರೂ ಕೂಡ ಅದು ಅಭಿಷಂಧಿ. ಹಾಗಾಗಿ ಅಂಥವುಗಳನ್ನು ಸ್ವಲ್ಪ ಕಡಿಮೆ ಇಟ್ಕೊಳ್ರೆ ಒಳ್ಳೇದು. ಇದು ಯಾವುದೂ ಕೂಡ ಲಿವರಿಗೆ ಅಷ್ಟು ಖುಷಿ ಕೊಡುವಂಥದ್ದಲ್ಲ. ಹಾಗಾಗಿ ಬ್ರೆಡ್ ತಿನ್ನೋದು ಬೆಳಿಗ್ಗೆ ಎದ್ದು, ಆ ಥರ ಎಲ್ಲ ನಾವು ಮಾಡಬಾರ್ದು. ಬೆಳಿಗ್ಗೆಯ ಬ್ರೇಕ್ಫಾಸ್ಟ್ ಸ್ವಲ್ಪ ಲೈಟ್ ಆಗಿರಬೇಕು. ತುಂಬಾ ಲೈಟ್ ಆಗಿರೋದಲ್ಲ, ಸ್ವಲ್ಪ ಲೈಟ್ ಆಗಿರಬೇಕು. ಅಂದ್ರೆ ಆ ಒಂದ್ ಸ್ವಲ್ಪ ನಾವು ಡೈಜೆಷನ್ಗೆ ಹೆವಿ ಆಗುವಂಥದ್ದನ್ನ ಸೇವನೆ ಮಾಡ್ಬೋದಲ್ಲ, ಅದಕ್ಕೆ ಈ ತುಪ್ಪ ಒಳ್ಳೆಯದು. ಸ್ವಲ್ಪ ತುಪ್ಪವನ್ನು ಬಳಕೆ ಮಾಡಬಹುದು. ಯಾರಿಗೆ ಲಿವರ್ ತುಂಬಾ ಸಮಸ್ಯೆ ಇದೆಯೋ ಅಂಥವ್ರು ಮಾತ್ರ ಬಹಳಷ್ಟು ಬಾರಿ ಫ್ಯಾಟ್ ಅನ್ನು ತೆಗೆದುಕೊಳ್ಳಿಕ್ಕೆ ಬೇಡ ಅನ್ನುವ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಅಂಥವರು ಡಾಕ್ಟರ್ಸ್ ಸಲಹೆ ತೆಗೆದುಕೊಂಡು ತುಪ್ಪವನ್ನು ಸೇವನೆ ಮಾಡಬಹುದು. ಅದಿಲ್ಲದೆ ಹೋದ್ರೆ, ಈಗ ಜಸ್ಟ್ ಗ್ರೇಡ್ 1 ಫ್ಯಾಟಿ ಲಿವರ್ ಇದೆ ಅಥವಾ ಲಿವರ್ನ ಸಮಸ್ಯೆ ಬರಬಾರ್ದು ಅಂತ ಇದೆ ಅಂಥವರು
ಬೆಳಿಗ್ಗೆ ಒಂದು ಸ್ವಲ್ಪ ತುಪ್ಪವನ್ನು ಸೇವನೆ ಮಾಡಬೇಕು. ಆದರೆ ಸ್ವಲ್ಪ ಲೈಟ್ ಕ್ವಾಲಿಟಿಲಿ ಇರಬೇಕು. ಅಂದ್ರೆ ಲಘುವಾಗಿರಬೇಕು ಅಂತ ಬ್ರೇಕ್‌ಫಾಸ್ಟ್. ಇಲ್ಲಿ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಬೆಳಿಗ್ಗೆ ದೋಸೆ ಮಾಡಬೇಕು. ಅದಕ್ಕೆ ಈ ಉದ್ದಿನ ಬೇಳೆಯನ್ನ ಹಾಕಿ ರುಬ್ಬಿ ಹಿಟ್ಟನ್ನ ಸ್ವಲ್ಪ ಹುಳಿ ಬರಿಸಿ ದೋಸೆ ಮಾಡ್ತಾರಲ್ಲ, ಆ ಉದ್ದಿನ ಬೇಳೆ ಹಾಕೋ ಬದಲು ಅಥವಾ ಉದ್ದಿನ ಕಾಳನ್ನ ಹಾಕೋ ಬದಲು ಮೆಂತೆಯನ್ನ ಅಥವಾ ಸೌತೆಕಾಯಿಯನ್ನ, ಮಂಗಳೂರು ಸೌತೆಯನ್ನ ಹಾಕಿ ಕೂಡ ಮಾಡಬಹುದು. ಆ ತರ ಮಾಡಿದಾಗ ಸಹಜವಾಗಿ ಅದು ಲಘುವಾಗತ್ತೆ ಅಂತ. ಅಷ್ಟು ಹೆವಿ ಆಗೋದಿಲ್ಲ. ಅಥವಾ ಬೇರೆ ಯಾವ್ದಾದ್ರು ಈ ಹೆಸರು ಬೇಳೆಯನ್ನ ಕೂಡ ಹಾಕಿ ಮಾಡಬಹುದು. ಅದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇವನ್ ಅಕ್ಕಿಯನ್ನು ಕೂಡ ಲೈಟ್ ಆಗಿ ಫ್ರೈ ಮಾಡಿದ್ರೆ ಅದು ಇನ್ನೂ ಲಘುವಾಗುತ್ತೆ. ಆದಷ್ಟು ಪಾಲಿಶ್ಡ್ ರೈಸ್ ಬಳಕೆ ಮಾಡದೇ ಇದ್ರೆ ಒಳ್ಳೇದು. ಒಂದ್ ಸ್ವಲ್ಪ ಅದರಲ್ಲೂ ಈಗ ವೇಟ್ ತುಂಬಾ ಜಾಸ್ತಿ ಇರುವಂತವರು ಈ ಅಕ್ಕಿಯನ್ನು ಸ್ವಲ್ಪ ಕಡಿಮೆ ಮಾಡಿ ಅದರ ಬದಲಿಗೆ ಕಾಳು, ಬೇಳೆಗಳನ್ನು ಬಳಕೆ ಮಾಡಬಹುದು. ಆದ್ರೆ ಆ ತರ ಮಾಡುವಾಗ ವಾರದಲ್ಲಿ 1 ಅಥವಾ 2 ದಿನ ಮೊಳಕೆ ಕಾಳನ್ನ ಬಳಕೆ ಮಾಡಬಹುದು. ಯಾಕೆ ಅಂದ್ರೆ ನಿತ್ಯ ಮೊಳಕೆ ಕಾಳನ್ನ ಆಯುರ್ವೇದ ತಪ್ಪು ಅಂತ ಹೇಳುತ್ತೆ. ವಾರದಲ್ಲಿ 1-2 ದಿನ ಬಳಕೆ ಮಾಡಬಹುದು. ಹಾಗೆ ಬಳಕೆ ಮಾಡೋದ್ರಿಂದ ಲಿವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತೆ ಈ ತುಪ್ಪವನ್ನು ಹಾಕ್ಕೊಳ್ಳುವಾಗ ಒಂದ್ ವೇಳೆ ಈ ಸಮಸ್ಯೆ ಇದೆ, ಲಿವರ್ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಆದ್ರೆ ತುಪ್ಪಕ್ಕೆ ಸಂಸ್ಕಾರ ಕೊಡಬಹುದು. ಆಗ ಅದು ಕಫನಾಶಕ ಆಗತ್ತೆ. ಅಂದ್ರೆ ಈ ಫ್ಯಾಟಿ ಲಿವರ್ ಅಂತ ಕಂಡೀಷನ್‌ನಲ್ಲಿ ಕಫ ದೋಷದ ಪ್ರಭಾವ ಜಾಸ್ತಿ ಇರುವ ಕಾರಣದಿಂದಾಗಿ ಪಿತ್ತ ಪ್ರಧಾನದ ಜಾಗ ಆಗಿರುವಂತ ಲಿವರ್ ಹಾಳಾಗ್ತಾ ಇರುತ್ತೆ. ಎಲ್ಲಿ ಪಿತ್ತ ಹೆಚ್ಚಿರಬೇಕೋ ಅಲ್ಲಿ ಪಿತ್ತ ಜಾಸ್ತಿ ಇರಬೇಕು. ಅದ್ರ ಬದಲು ಕಫ ಜಾಸ್ತಿ ಆದ್ರೆ ಅದನ್ನೇ ನಾವು ಫ್ಯಾಟಿ ಲಿವರ್ ಅಂತ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ಕರೆಯುವುದು. ನಾವು ಅಲ್ಲಿ ಕಫವನ್ನ ತೆಗೆಯುವಂತ ಔಷಧ ಕೊಟ್ಟಾಗ ಮತ್ತೆ ಸ್ಕ್ಯಾನ್ ಮಾಡಿದ್ರೆ ಫ್ಯಾಟಿ ಲಿವರ್ ನಾರ್ಮಲ್ ಆಗಿರುತ್ತೆ. ಹೀಗೆ ಕೆಲಸ ಆಗೋದು. ಹಾಗಾಗಿ ತುಪ್ಪ ಇದೆಯಲ್ಲ, ತುಪ್ಪ ಸ್ವಲ್ಪ ಕಫದೋಷವನ್ನ ಹೆಚ್ಚು ಮಾಡುವಂತದ್ದಾಗಿರೋದ್ರಿಂದ ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಅದು ಕಫದೋಷವನ್ನು ಕಡಿಮೆ ಮಾಡುವಂತ ಗುಣವನ್ನ ಕೂಡ ಹೊಂದತ್ತೆ ಅಂತ. ಕಹಿಬೇವು, ಈ ಪಟೋಲ ಅಂತ ಸಿಗತ್ತೆ ಗ್ರಂಥಿ ಅಂಗಡಿಯಲ್ಲಿ, ಅರಿಶಿನ, ಭದ್ರಮುಷ್ಟಿ, ಹಿಪ್ಪಲಿ ಇಂತಹ ಪದಾರ್ಥಗಳ ತಗೊಂಡು ಎಲ್ಲ ಒಂದು 10 ಗ್ರಾಮ್ ಅಂತ ನಿಂತ್ಕೊಳ್ಳ ಅಷ್ಟನ್ನ ಹಾಕಿ ಅದಕ್ಕೆ ಒಂದು 4 ತಂಬಿಗೆ ನೀರು ಹಾಕಿ 2 ತಂಬಿಗೆಗೆ ಬತ್ತಿಸಿ 1 ತಂಬಿಗೆಗೆ ಬತ್ತಿಸಿ ಆ ಕಷಾಯಕ್ಕೆ ಒಂದು 1/4 ಲೀಟರ್ ತುಪ್ಪವನ್ನ ಹಾಕಿ ಸಣ್ಣ ಬೆಂಕಿಯಲ್ಲಿ ಕುದಿಸಿ ಅದು ಪೂರ್ತಿ ನೀರಿನಂಶ ಆವಿ ಆದ ನಂತರ ಆ ತುಪ್ಪವನ್ನ ಬಳಕೆ ಮಾಡಬಹುದು. ಆದ್ರೆ ತುಂಬಾ ಕಹಿಯಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರೋದಿಲ್ಲ. ಆದ್ರೂ ತುಪ್ಪ ದೇಹಕ್ಕೆ ಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ರೆ ಆಗ ಇಂತಹ ತುಪ್ಪವನ್ನು ಬಳಕೆ ಮಾಡಬಹುದು. ಅಥವಾ ನೀವು ಡಾಕ್ಟರ್ ಹತ್ರ ಹೋಗಿ ಲಿವರ್‌ಗೆ ಅನುಕೂಲಕರವಾದಂತಹ ತುಪ್ಪವನ್ನು ತಂದು ಬಳಕೆ ಮಾಡಬಹುದು. ಇನ್ನು ಮಧ್ಯಾಹ್ನದ ಊಟ. ಆ ಊಟದಲ್ಲಿ ಕಾರ್ಬೋಹೈಡ್ರೇಟ್ಸ್ ಬೇಕು, ಆಮೇಲೆ ಪ್ರೋಟೀನ್ ಬೇಕು, ಫ್ಯಾಟ್ ಬೇಕು, ಎಲ್ಲದೂ ಬೇಕಲ್ವಾ? ಹಾಗಾಗಿ ರೆಡ್ ರೈಸ್ ಅನ್ನ ಬಳಕೆ ಮಾಡೋದು ತುಂಬಾ ಒಳ್ಳೆಯದು. ಯಾಕೆಂದ್ರೆ ರೆಡ್ ರೈಸ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇದೆ. ಮತ್ತೆ ಅದು ನಾನ್ ಇನ್ಫ್ಲಮೇಟರಿ. ಅದು ಇನ್ಫ್ಲಮೇಷನ್ ಹೆಚ್ಚು ಮಾಡಲ್ಲ ದೇಹದಲ್ಲಿ. ಈ ಪಾಲಿಶ್ಡ್ ರೈಸ್ ತರ ನೆಗೆಟಿವ್ ಎಫೆಕ್ಟ್ ಆಗಲ್ಲ. ಅಥವಾ ನಾವು ಅಂಗಡಿಯಿಂದ ತರುವ ಬ್ರೆಡ್ಡು, ಬನ್ನು ಇಂಥವುಗಳ ತರ ಯಾವುದೇ ರೀತಿಯ ಕೆಟ್ಟ ಎಫೆಕ್ಟ್ ಅದರಿಂದ ಆಗೋದಿಲ್ಲ. ಮತ್ತೆ ಇಲ್ಲಿಯೂ ಕೂಡ ಹೆಸರು ಬೇಳೆಯ ಹಾಕಿದಂತ ಸಾಂಬಾರನ್ನ ಬಳಕೆ ಮಾಡಿದ್ರೆ ತುಂಬಾ ಅನುಕೂಲ. ಕೆಲವು ಸೊಪ್ಪುಗಳು, ತರಕಾರಿಗಳು ತುಂಬಾ ಹೆಲ್ಪ್. ಅದರಲ್ಲೂ ಕೂಡ ಈ ಹಾಲುಗುಂಬಳ ಅಂತ ಹೇಳ್ತಾರಲ್ಲ, ಬಾಟಲ್ ಗಾರ್ಡ್, ಅದನ್ನ ಬಳಕೆ ಮಾಡಬಹುದು. ಹಾಗಲಕಾಯಿ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಹಸಿರು ಸೊಪ್ಪು ಇದೆಯಲ್ಲ, ಅದು ಲಿವರ್‌ಗೆ ಸಿಕ್ಕಾಪಟ್ಟೆ ಹೆಲ್ಪ್‌ಫುಲ್. ಅವುಗಳ ತಂಬುಳಿಗಳನ್ನ ಮಾಡ್ಕೊಳ್ಬಹುದು. ನೆಲದಲ್ಲಿ ತಂಬುಳಿ ಮಾಡ್ಬೋದು, ತುಂಬಾ ಹೆಲ್ಪ್ ಆಗುತ್ತೆ ಹೇಗಿದ್ರು. ಪುನರ್ನವದ ತಂಬುಳಿ ಮಾಡ್ಬೋದು ಅಥವಾ ಈ ಒಂದೆಲಗದ ತಂಬುಳಿ ಮಾಡಬಹುದು. ಕಹಿ ರುಚಿ ಇರುವಂತಹ ಸೊಪ್ಪುಗಳ ತಂಬುಳಿ ಅಥವಾ ಸೊಪ್ಪುಗಳನ್ನ ಅಡುಗೆಯಲ್ಲಿ ಬಳಕೆ ಮಾಡೋದರ ಪಲ್ಯ ಮಾಡೋದೆಲ್ಲ ಮಾಡಿದ್ರೆ ತುಂಬಾ ತುಂಬಾ ಹೆಲ್ಪ್‌ಫುಲ್ ಲಿವರ್‌ನ ವಿಷಯದಲ್ಲಿ. ಯಾಕಂದ್ರೆ ಲಿವರ್‌ಗೆ ಕಹಿ ಕೊಟ್ರೆ ಲಿವರ್ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳೋದು ಟು ಟಂಗ್ ಸ್ವೀಟ್ ಟು ಲಿವರ್ ಅಂತ. ಮತ್ತೆ ಊಟದ ಕೊನೆಯಲ್ಲಿ ಮಸಾಲಾ ಮಜ್ಜಿಗೆಯನ್ನ ಸೇವನೆ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಮಜ್ಜಿಗೆ ಹುಳಿಯಾಗಿರಬಾರದು. ಈ ಮಜ್ಜಿಗೆಯ ಒಗರು ರಸ ಇದೆಯಲ್ಲ, ಒಗರು ಅನ್ಸುತ್ತಲ್ಲ, ಆ ರಸ ಲಿವರ್‌ಗೆ ತುಂಬಾ ಹೆಲ್ಪ್ ಆಗುತ್ತೆ. ಪಿತ್ತ ಶಮನಕ್ಕೆ ಹೆಲ್ಪ್ ಆಗುತ್ತೆ. ಕಫ ಶಮನಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಒಗರು ಟೇಸ್ಟ್ ಇರುವಂತಹ ಮಜ್ಜಿಗೆ ಇಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್‌ಫುಲ್. ಅದಕ್ಕೆ ಜೀರಿಗೆ ಪುಡಿ, ಶುಂಠಿ ಪುಡಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಇಂಥವುಗಳನ್ನೆಲ್ಲ ಹಾಕಿಕೊಂಡು ಸೇವನೆ ಮಾಡಿದ್ರೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಸ್ನಾಕ್ಸ್ ಅಲ್ಲಿ ಫ್ರೂಟ್ಸ್ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಬಹುತೇಕ ಎಲ್ಲ ರೀತಿಯ ಹಣ್ಣುಗಳನ್ನು ತಿನ್ನಬಹುದು. ಆದ್ರೆ ಆದಷ್ಟು ಬಾಳೆಹಣ್ಣು, ಹಲಸಿನ ಹಣ್ಣು, ಸೀತಾಫಲ, ಚಿಕ್ಕು ಕೂಡ ಜಾಸ್ತಿ ಬೇಡ. ಬಾಳೆಹಣ್ಣು, ಹಲಸಿನಂತಹ ಜೀರ್ಣಕ್ಕೆ ಕಷ್ಟಕರವಾದಂತಹ ಹಣ್ಣುಗಳನ್ನ ಸ್ವಲ್ಪ ಕಡಿಮೆ ಮಾಡೋದು, ಅಪರೂಪಕ್ಕೆ ಮಾತ್ರ ಸೇವನೆ ಮಾಡೋದು ಒಳ್ಳೆಯದು. ಹಣ್ಣುಗಳಲ್ಲಿ ವಿಶೇಷವಾಗಿ ಆಪಲ್ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲಿರುವಂತಹ ಪೆಕ್ಟಿನ್ ಇದೆಯಲ್ಲ, ಅದು ಈ ಹೆವಿ ಮೆಟಲ್ಸ್ ಅನ್ನ ಹೊರಗೆ ಹಾಕುತ್ತೆ ಅಂತ. ಹೆವಿ ಮೆಟಲ್ಸ್‌ಗೆ ಅಂಟುಕೊಂಡು ಅದನ್ನ ಹೊಟ್ಟೆಯಿಂದ ಹಾಗೆ ಹೊರಗೆ ಹೋಗೋ ತರ ನೋಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ದಾಳಿಂಬೆ ಕೂಡ ತುಂಬಾ ಹೆಲ್ಪ್‌ಫುಲ್. ಅದರಲ್ಲಿರುವಂತಹ ಎಲಾಗಿಟ್ಯಾನಿನ್ಸ್, ಈ ಏನು ಫ್ಯಾಟ್ ಬಿಲ್ಡ್ ಆಗತ್ತಲ್ಲ ಲಿವರ್‌ನಲ್ಲಿ, ಆ ಫ್ಯಾಟ್ ಅನ್ನ ಕರಗಿಸಿ ತಗೊಂಡು ಹೋಗ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ರಾತ್ರಿಯ ಊಟ. ಇಲ್ಲಿಯೂ ಕೂಡ ಫ್ಯಾಟ್ ತುಂಬಾ ಕಡಿಮೆ ಇರುವಂತಹ ಊಟವನ್ನ ಮಾಡಬೇಕು. ಹೇಗಿದ್ರು ಫ್ಯಾಟ್ ಲಿವರ್‌ಗೆ ಕೆಟ್ಟ ಫ್ಯಾಟ್ ಯಾವುದು ಒಳ್ಳೆಯದಲ್ಲ. ಸೊ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನದ ಸಮಯದಲ್ಲಿ ಮಾತ್ರ ನಾವು ತುಪ್ಪವನ್ನ, ಎಣ್ಣೆಯನ್ನ ಬಳಕೆ ಮಾಡೋಣ.
ರಾತ್ರಿ ಆದಷ್ಟು ಫ್ಯಾಟ್ ತುಂಬಾ ಕಡಿಮೆ ಇರುವಂತ ಊಟ ಮಾಡೋದು ಒಳ್ಳೆಯದು. ಮತ್ತೆ ಊಟವನ್ನ ಆದಷ್ಟು ಬೇಗ ರಾತ್ರಿ ಆಗುವ ಮೊದಲು ಅನ್ನೋ ತರ ಸೂರ್ಯಾಸ್ತದ 3/4 ಗಂಟೆಯ ಸಮಯದಲ್ಲಿ ಊಟ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೂರ್ಯಾಸ್ತ ಆದ ನಂತರ ಅಥವಾ ಅದಕ್ಕಿಂತ ಮೊದಲೇ ಊಟ ಮಾಡುವವರು ಕೆಲವೊಬ್ರು ಇರ್ತಾರೆ. ಹಾಗೂ ಮಾಡಿದ್ರು ತಪ್ಪೇನಿಲ್ಲ. ಮತ್ತೆ ರಾತ್ರಿಯ ಊಟ ಲೈಟ್ ಆಗಿರ್ಬೇಕು ಅಂತ. ಪ್ರಮಾಣದಲ್ಲೂ ಕಡಿಮೆ ಇರಬೇಕು. ಕ್ವಾಲಿಟಿಯಲ್ಲೂ ಕೂಡ ಲೈಟ್ ಆಗಿರ್ಬೇಕು. ಅಂದ್ರೆ ಅಲ್ಲಿ ಕರ್ದಿದ್ದು ಎಣ್ಣೆ, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ನಾನ್ ವೆಜ್ ಈ ತರದ್ದೇನು ತಿಂದೇ ಇದ್ರೆ ತುಂಬಾ ಒಳ್ಳೆಯದು. ತಿನ್ನಬಾರದು ಈ ವಿಷಯದಲ್ಲಿ. ಮತ್ತೆ ಊಟ ಹೇಗಿದ್ರೂ ಶುದ್ಧವಾಗಿರಬೇಕು. ರಾತ್ರಿಯ ಊಟ ವಿಶೇಷವಾಗಿ ಶುದ್ಧವಾಗಿರಬೇಕು ಅಂತ. ಅಲ್ಲಿ ಕೆಮಿಕಲ್‌ಗಳು ಆ ತರದ್ ಯಾವುದಕ್ಕೂ ಅವಕಾಶ ಇರಬಾರ್ದು. ಯಾಕೆಂದ್ರೆ ರಾತ್ರಿಯ ಊಟದಲ್ಲಿ ಆ ತರದ ಸೇವನೆ ಮಾಡಿದರೆ ಅದು ಜೀರ್ಣಕ್ಕೆ ತುಂಬಾ ಕಷ್ಟವಾಗಿ ಲಿವರ್ ವಿಷಯದಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ. ಇನ್ನು ಜೀವನ ಶೈಲಿ ಹೇಗಿರಬೇಕು? ನಿತ್ಯ ಎಕ್ಸರ್ಸೈಸ್ ಬೇಕೇ ಬೇಕು. ವಿಶೇಷವಾಗಿ ಆಸನಗಳು, ಪ್ರಾಣಾಯಾಮಗಳು ಇವುಗಳು ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತವೆ. ಬಹಳಷ್ಟು ಸ್ಟಡೀಸ್ ಏನ್ ಹೇಳ್ತವೆ ಅಂದ್ರೆ ಕೇವಲ ಆಸನ, ಪ್ರಾಣಾಯಾಮ, ಒಳ್ಳೆಯ ಎಕ್ಸರ್ಸೈಸ್ ಇಂದ 20-30% ಆಫ್ ಪೇಷಂಟ್ಸ್ ಅಲ್ಲಿ ಲಿವರ್ ಸಮಸ್ಯೆ ಗುಣ ಆಗಿದೆ ಅಂತ. ಈ ತರ ಸ್ಟಡೀಸ್ ಇವೆ. ಮತ್ತೆ ಆಹಾರ ಸೇವನೆ ಯಾವ ತರ ಮಾಡ್ತೀವಿ ಅನ್ನೋದಷ್ಟೇ ಅಲ್ಲ, ಯಾವ ಸಮಯದಲ್ಲಿ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾವಾಗ ಅಗ್ನಿ ತುಂಬಾ ಚೆನ್ನಾಗಿರುತ್ತೋ ಆಗ ನಾವು ಆಹಾರವನ್ನ ಸೇವನೆ ಮಾಡಿದ್ರೆ ಆಗ ಲಿವರ್‌ಗೆ ಸಮಸ್ಯೆ ಆಗಲ್ಲ. ಹಾಗಾಗಿ ಸೂರ್ಯೋದಯದ ನಂತರ, ಸೂರ್ಯಾಸ್ತದ ಒಳಗಡೆ ನಾವು ಆಹಾರ ಸೇವನೆ ಮಾಡಿದ್ರೆ ಒಳ್ಳೆಯದು. ಇತ್ತೀಚೆಗೆ ಮಾಡರ್ನ್ ಇವರು ಕೂಡ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಸನ್‌ರೈಸ್ ಟು ಸನ್‌ಸೆಟ್ ಅಂತ. ಆಯುರ್ವೇದ ಕೂಡ ಮೊದಲಿನಿಂದಾನೂ ಹೇಳ್ತಿರೋದು ಅದನ್ನೇ. ಹಾಗಾಗಿ ನಾವು ಆದಷ್ಟು ಊಟದ ಸಮಯ ಆ ತರ ಪ್ಲಾನ್ ಮಾಡ್ಕೊಳ್ಬೇಕು. ನಿದ್ದೆಯ ಸಮಯ ಕೂಡ ತುಂಬಾ ಇಂಪಾರ್ಟೆಂಟ್. ನಿದ್ದೆಯ ಸಮಯ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಈಗ ಉದಾಹರಣೆಗೆ ರಾತ್ರಿ ನಾವು ಲೇಟ್ ಆಗಿ ಮಲಗಿದರೆ, ಮೊಬೈಲ್ ಅನ್ನು, ಟಿವಿ ನೋಡ್ತಾ ಇದ್ರೆ ಮೆಲಟೋನಿನ್ ಸರಿಯಾಗಿ ಸೆಕ್ರೆಟ್ ಆಗಲ್ಲ ಅಂತ ನಮ್ಗೆ ಗೊತ್ತಿದೆ. ಆ ತರ ಸೆಕ್ರೆಟ್ ಆಗದೆ ಇರುವಾಗ ಅಥವಾ ಲೇಟ್ ಆಗಿ ಮಲ್ಕೊಂಡಾಗ ಸರಿಯಾಗಿ ಮೆಲಟೋನಿನ್ ಸಿಗದೇ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಆಗಲ್ಲ. ದೇಹ ಶುದ್ಧ ಆಗಲ್ಲ ಅಂತ. ದೇಹವನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಅದು ಮಾಡ್ತಾ ಇರುತ್ತೆ. ಸ್ಟ್ರೆಸ್ ಕಡಿಮೆ ಆಗುತ್ತೆ ದೇಹಕ್ಕೆ. ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಸಹಜವಾಗಿ ಲಿವರ್ ಒಂದೇ ಅಲ್ಲ, ಇಡೀ ದೇಹದ ಪ್ರತಿ ಎಲ್ಲ ಆರ್ಗನ್‌ಗಳ ಆರೋಗ್ಯ ಚೆನ್ನಾಗಿರುತ್ತೆ. ಲಿವರ್ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಆಯುರ್ವೇದ ದೃಷ್ಟಿಯಲ್ಲಿ ಹೇಳೋದಾದ್ರೆ ರಾತ್ರಿ 10ರಿಂದ ಮಧ್ಯರಾತ್ರಿ 2 ಗಂಟೆಯವರೆಗೆ ಪಿತ್ತ ಕಾಲ. ಆ ಸಮಯದಲ್ಲಿ ನಾವು ನಿದ್ದೆ ಮಾಡದೆ ಹೋದ್ರೆ ಪಿತ್ತ ಪ್ರಕೋಪ ಆಗತ್ತೆ. ಆವಾಗ ಖಂಡಿತ ಲಿವರ್ ಅಂತ ಸಮಸ್ಯೆಗಳು. ಯಾಕಂದ್ರೆ ಲಿವರಲ್ಲಿ ರಂಜಕ ಪಿತ್ತ ಇದೆ. ಸೊ ಆ ಪಿತ್ತ ಪ್ರಕೋಪ ಆಗಿ ಸಮಸ್ಯೆ ಆಗುತ್ತೆ ಒಂದು. ಇನ್ನೊಂದು, ನಾವು ಲೇಟ್ ಆಗಿ ಮಲ್ಕೊಂಡು ಬೆಳಿಗ್ಗೆಯ ಕಫಕಾಲ ಅಂದ್ರೆ ಬೆಳಿಗ್ಗೆ ಸುಮಾರು 6 ಗಂಟೆಯಿಂದ 10 ಗಂಟೆವರೆಗೆ ಸಮಯ. ಅಂದ್ರೆ 6 ಗಂಟೆಯ ಒಳಗಡೆ ನಾವು ಎಳದೆ ಹೋದ್ರೆ ಅಲ್ಲಿ ಕಫ ಪ್ರಕೋಪ ಕೂಡ ಆಗತ್ತೆ. ಸೊ ಫ್ಯಾಟಿ ಲಿವರ್‌ಗೆ ಅಥವಾ ಲಿವರ್ ಹಾಳಾಗ್ಲಿಕ್ಕೆ, ಬೊಜ್ಜು ಬರ್ಲಿಕ್ಕೆ, ದೇಹದಲ್ಲಿ ಉಷ್ಣತೆ ತುಂಬಾ ಜಾಸ್ತಿ ಆಗ್ಲಿಕ್ಕೆ ಇದು ತುಂಬಾ ಒಳ್ಳೆಯ ಏನು ಫೀಡ್ ಮಾಡಿದಾಗ ಆಯ್ತು ಆ ಸಮಸ್ಯೆಗಳಿಗೆ ಅಂತ. ಹಾಗಾಗಿ ನಾವು ಪಿತ್ತದ ಕಾಲದಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಕಫ ಕಾಲ ಬರುವುದರ ಒಳಗಡೆ ನಾವು ಎದ್ದಿರಬೇಕು. ಹಾಗಾಗಿ ರಾತ್ರಿ 9ರಿಂದ ಬೆಳಿಗ್ಗೆ 4-5 ಗಂಟೆಯವರೆಗೆ ಮಾಡುವ ನಿದ್ದೆ ಇದೆಯಲ್ಲ, ತುಂಬಾ ತುಂಬಾ ಹೆಲ್ಪ್‌ಫುಲ್. ಅದಾಗೋದಿಲ್ಲ ಅಂದ್ರೆ ಕನಿಷ್ಠ ರಾತ್ರಿ 10 ಗಂಟೆಗಾದ್ರೂ ನಾವು ಮಲಗಿರ್ಬೇಕು ಅಂತ. ಇನ್ನು ನಾವು ಯಾವ್ಯಾವ ತರದ ಆಹಾರವನ್ನ ಹೆಚ್ಚಾಗಿ ಸೇವನೆ ಮಾಡಿದ್ರೆ ಒಂದಿಷ್ಟು ಲಿಸ್ಟ್ ಕೊಡ್ತೇನೆ. ನೀವು ಬೇಕಾದ್ರೆ ಕಮೆಂಟ್ ಮಾಡ್ಬೋದು. ಇಂಥದನ್ನ ಸೇವನೆ ಮಾಡಿದ್ರೆ ಒಳ್ಳೆಯದಾ ಲಿವರ್‌ಗೆ, ಇಂಥದ್ದು ಕೆಟ್ಟದ್ದಾ ಅಂತ ಕಮೆಂಟ್ ಮಾಡಿದ್ರೆ ಸಾಧ್ಯ ಇದ್ರೆ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಳ್ಳೆಯದು ಯಾವ್ಯಾವುದು ಅಂತಂದ್ರೆ ನೆಲ್ಲಿಕಾಯಿ. ನಿತ್ಯ ಒಂದು ನೆಲ್ಲಿಕಾಯಿ ತಿನ್ನಬಹುದು ಅಂತ ನಾನು ತುಂಬಾ ಬಾರಿ ಹೇಳಿದ್ದೇನೆ. ಸೊ ಊಟದ ನಂತರ ಒಂದು ನೆಲ್ಲಿಕಾಯಿ ದಿವಸಕ್ಕೊಂದ್ಸಾರಿ ತಿನ್ನುವ ರೂಢಿಯನ್ನು ನಾವು ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಅರಿಶಿನ ನಾನು ಆಲ್ರೆಡಿ ಹೇಳಿದ್ದೇನೆ ಕಷಾಯದಲ್ಲಿ. ಸೊ ಅರಿಶಿನವನ್ನ ಸೇವನೆ ಮಾಡೋದು ಒಳ್ಳೆಯದು. ಈ ಕಾಸವರ್ಧ ಅಂದ್ರೆ ಆ, ನಮ್ಮ ಈ ಮಲೆನಾಡು ಕರಾವಳಿಗಳಲ್ಲಿ ಆ ಗಿಡ ಬೆಳೆಯುತ್ತೆ. ಈಗ ನೀವು ಫೋಟೋ ನೋಡ್ತಾ ಇದ್ದೀರಲ್ಲ, ಆ ಫೋಟೋದಲ್ಲಿರುವಂತಹ ಗಿಡ. ಇದಕ್ಕೆ ಎಲೆವರಿಗೆ, ಎಲೆಗುರಿಗೆ ಈ ತರದೆಲ್ಲ ಹೆಸರೆಲ್ಲ ಹೇಳ್ತಾರೆ. ಇದು ಎಲ್ಲ ಕಡೆ ಬೆಳೆಯುತ್ತೆ ಅಂತ. ಇದನ್ನ ಯಾವ ಪ್ರಾಣಿ, ದನಗಳು ಯಾವುದು ತಿನ್ನೋದಿಲ್ಲ. ಹಾಗಾಗಿ ನಿಮ್ಮ ಮನೆಯ ಎದುರುಗಡೆ ಖಾಲಿ ಸೈಟ್ ಇದೆ ಅಂತಂದ್ರೆ ಇದನ್ನ ಸುಮ್ನೆ ಒಂದು ಬೀಜ ಬಿಸಾಕಿಟ್ರೆ ಅದು ಬೆಳ್ಕೊಂಡಿರುತ್ತೆ. ಅದನ್ನ ತಂದು ಅದರ ತಂಬುಳಿ ಅಥವಾ ಸ್ವಲ್ಪ ಯಾವ್ದಾದ್ರು ಒಂದು ಜ್ಯೂಸ್ ಮಾಡ್ತೀವಿ ಅಂದ್ರೆ 4 ಎಲೆ ಹಾಕಿ ಜ್ಯೂಸ್ ಮಾಡ್ಕೊಳ್ಳೋದು. ಆ ತರ ಎಲ್ಲ ಮಾಡಬಹುದು. ಈ ಗಿಡ ನೀವು ತುಂಬಾ ಕಡೆ ನೋಡಿರ್ತೀರಿ. ಇದನ್ನ ಬಳಕೆ ಮಾಡಬಹುದು. ಕಬ್ಬಿನ ಹಾಲು ನಿಮಗೆಲ್ಲ ಗೊತ್ತಿದೆ, ತುಂಬಾ ಒಳ್ಳೆಯದು. ಪುನರ್ನವ ಸಿಕ್ಕಾಪಟ್ಟೆ ಹೆಲ್ಪ್‌ಫುಲ್ ಆಗತ್ತೆ. ಅದಕ್ಕೆ ಬಳೆ ಒಡಕಿನ ಸೊಪ್ಪು, ಕೊಮ್ಮೆ ಗಿಡ ಅಂತೆಲ್ಲ ಹೇಳ್ತಾರೆ. ನೀವು ಫೋಟೋ ನೋಡ್ತಾ ಇದ್ದೀರಲ್ಲ, ಈ ಗಿಡ ಮಲೆನಾಡು, ಕರಾವಳಿ ಭಾಗಗಳಲ್ಲಿ ಸಿಗೋದು ತುಂಬಾ ಕಷ್ಟ. ಯಾಕೆಂದ್ರೆ ಮಳೆ ಸಿಕ್ಕಾಪಟ್ಟೆ ಬೀಳೋದ್ರಿಂದ ಇದು ಬದುಕಲ್ಲ. ಅಂತ ಕಡೆಯಲ್ಲಿ ಇದನ್ನ ಬದುಕಿಸ್ಕೋಬೇಕು ಅಂದ್ರೆ ಮಳೆ ಜೋರಾಗಿ ಬೀಳೋ ಟೈಮಲ್ಲಿ ಅದಕ್ಕೆ ಮಳೆ ತಾಗದಿರೋ ತರ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಬೇಕು. ಉಳಿದ ದಿನಗಳಲ್ಲಿ ಅದನ್ನ ಮಳೆ ಹೊರಗಡೆ ಬಿಡಬಹುದು. ಒಂದೆರಡು ಮಳೆಗೆ ಸಮಸ್ಯೆ ಇಲ್ಲ. ಅದು ತುಂಬಾ ಮಳೆ ಕಂಟಿನ್ಯೂಸ್ ಆಗಿ ಬಿದ್ದಾಗ ಸತ್ತೋಗುತ್ತೆ. ಇದು ಸಿಕ್ಕಾಪಟ್ಟೆ ಹೆಲ್ಪ್‌ಫುಲ್. ಲಿವರ್, ಕಿಡ್ನಿ, ಹಾರ್ಟ್ ಇದು 3 ಮುಖ್ಯ ಅಂಗಗಳಲ್ಲಿ ಪುನರ್ನವ ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ. ಪುನರ್ನವದ ತಂಬುಳಿ ಮಾಡಬಹುದು, ಪಲ್ಯ ಮಾಡಬಹುದು, ಜ್ಯೂಸ್‌ಗೆ ಹಾಕೊಂಡು ಮಾಡ್ಕೊಳ್ಬಹುದು. ಇವೆಲ್ಲ ಹೆಲ್ಪ್ ಆಗ್ತವೆ. ಅಲೋವೆರಾ ಕೂಡ ತುಂಬಾ ತುಂಬಾ ಹೆಲ್ಪ್‌ಫುಲ್. 1 ಚಮಚ, 2 ಚಮಚದಷ್ಟು ಅಲೋವೆರಾ ಸೇವನೆ ಮಾಡಿದ್ರು, ಒಳಗಡೆ ಲೋಳೆಯನ್ನು ಸೇವನೆ ಮಾಡಿದ್ರು ಅನುಕೂಲ ಆಗತ್ತೆ. ಶುಂಠಿ ಹೇಗಿದ್ರೂ ನಿತ್ಯ ಸೇವನೆಗೆ ಯೋಗ್ಯವಾಗಿರುವುದು ಸೇವನೆ ಮಾಡಬೇಕು. ಕಹಿ ಆಗಿರುವಂತ ಕಹಿಬೇವು ಕೂಡ
ತುಂಬಾ ಹೆಲ್ಪ್ ಆಗುತ್ತೆ. ವಾರದಲ್ಲಿ ಒಂದೆರಡು ದಿವಸ ಕಹಿಬೇವಿನ ಕಷಾಯ ಕುಡಿದ್ರೆ ಹೆಲ್ಪ್ ಆಗುತ್ತೆ. ಜೇನುತುಪ್ಪ ನಿತ್ಯ ಒಂದು ಚಮಚ ಶುದ್ಧ ಜೇನುತುಪ್ಪ ಸೇವನೆ ಮಾಡಬಹುದು. ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೇನೆ. ತುಂಬಾ ಜನ ಕೇಳ್ತಾರಲ್ಲ, ಹಾಗಾಗಿ ಶುದ್ಧವಾದ ಜೇನುತುಪ್ಪವನ್ನ ತರಿಸ್ಕೊಂಡು ಅದನ್ನ ಯಾರಾದ್ರು ಬೇಕಿದ್ರೆ ಕೊಡೋಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡೋಣ ಒಂದ್ ಸ್ವಲ್ಪ ದಿನಗಳಲ್ಲಿ ಅದು ಬೇಕಿದ್ರೆ ಸಿಗೋ ತರ ಆಗ್ಬೋದು. ಅದು ನಿಮಗೆ ಎಲ್ಲಾದ್ರೂ ಒಳ್ಳೆ ಜೇನುತುಪ್ಪ ಸಿಕ್ಕರೆ ಅದನ್ನ ಬಳಕೆ ಮಾಡಬಹುದು. ಇನ್ನು ಗೋಮೂತ್ರ. ಗೋಮೂತ್ರವನ್ನ ಡಾಕ್ಟರ್ ಸಲಹೆ ತಗೊಂಡು ಸೇವನೆ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ಎಲ್ಲ ಪ್ರಕೃತಿಯವರಿಗೆ ಇದು ಸರಿ ಆಗೋದಿಲ್ಲ. ಬಟ್ ಗಂಭೀರವಾದಂತಹ ಈ ಲಿವರ್‌ಗೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ ಕೂಡ ಗೋಮೂತ್ರ ತುಂಬಾ ಹೆಲ್ಪ್ ಆಗುತ್ತೆ. ಮಾಡಬಾರದು. ಆಲ್ಕೋಹಾಲ್ ಗೊತ್ತಿದೆ ಎಷ್ಟು ಕೆಟ್ಟದ್ದು ಅಂತ. ಸ್ಮೋಕಿಂಗ್ ಅಥವಾ ಈ ಎಲ್ಲ ವಿಷ ಪದಾರ್ಥಗಳು ಅಂದ್ರೆ ನಾರ್ಕೋಟಿಕ್ ಡ್ರಗ್ಸ್ ಅಂಥವು ಯಾವುದನ್ನು ಕೂಡ ನಾವು ಮುಟ್ಟದೇ ಇರೋದು ಒಳ್ಳೆಯದು. ಎಲ್ಲ ಚಟಗಳು ಕೂಡ ಲಿವರ್‌ಗೆ ಕೆಟ್ಟದ್ದು ಮಾಡವೆ. ಯಾಕೆಂದ್ರೆ ಲಿವರ್ ಇರೋದೇ ನಮ್ಮ ದೇಹವನ್ನು ಶುದ್ಧ ಮಾಡ್ಲಿಕ್ಕೆ. ಮತ್ತೆ ಮತ್ತೆ ನಾವು ವಿಷವನ್ನ ಹಾಕ್ತಾ ಇದ್ರೆ ಖಂಡಿತ ಸಮಸ್ಯೆ ಆಗುತ್ತೆ. ಮತ್ತೆ ಈ ಟಾಕ್ಸಿಕ್ ಫುಡ್ ಐಟಮ್ಸ್ ಮೈದಾ, ಡಾಲ್ಡಾ, ಸಕ್ಕರೆ, ರಿಫೈನ್ಡ್ ಆಯಿಲ್ ಇಂಥವುಗಳನ್ನ ನಾವು ಬಿಡಬೇಕು ಅಂತ. ಅದರಲ್ಲೂ ಸಕ್ಕರೆಯನ್ನಂತೂ ನಾವು ಬೇರೆ ಬೇರೆ ವಿಧಾನದಲ್ಲಿ ಸೇವನೆ ಮಾಡ್ತೀವಲ್ಲ, ಸಕ್ಕರೆಯಷ್ಟು ಕೆಟ್ಟ ವೈರಿ ಲಿವರ್‌ಗೆ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ನಾವು ಸಕ್ಕರೆಯನ್ನು ಬಿಡಬೇಕು. ಆದಷ್ಟು ನಮಗೆ ಬೊಜ್ಜಿಲ್ದಿರೋ ತರ ನೋಡ್ಕೊಳ್ಬೇಕು. ಎಕ್ಸರ್ಸೈಸ್ ಚೆನ್ನಾಗಿ ಮಾಡಿದ್ರೆ ಬೊಜ್ಜು ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ. ಹೇಗಾದ್ರೂ ಮಾಡಿ ಬೊಜ್ಜಿಗೆ ಸಂಬಂಧಪಟ್ಟ ಹಾಗೆ ನಾಲೆಡ್ಜ್ ಇದೆಯಲ್ಲ, ಸೊ ಅದೆಲ್ಲ ನಾಲೆಡ್ಜಿಂದ ನಾವು ಬೊಜ್ಜಿಗೆ ಕರಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬಾ ಒಳ್ಳೆಯದು. ಮೆಡಿಸಿನ್ಸ್ ಇಂದ ಸಮಸ್ಯೆ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಆಯುರ್ವೇದಿಕ್ ಇರ್ಲಿ, ಅಲೋಪತಿಕ್ ಇರ್ಲಿ, ಯಾವುದೇ ಮೆಡಿಸಿನ್ ಇರ್ಲಿ, ಮೆಡಿಸಿನ್ಸ್ ಅನ್ನ ಡಾಕ್ಟರ್ ಹತ್ರ ಕೇಳ್ಕೊಂಡು ಸರಿಯಾಗಿ ತಿಳ್ಕೊಂಡು ಸೇವನೆ ಮಾಡಬೇಕು. ಯಾವುದೋ ಒಂದು ಔಷಧ ಇದು ಆಯುರ್ವೇದಿಕ್ ಅಲ್ವಾ, ಹಾಗಾಗಿ ತಗೊಂಡಾಗ ಗುಣ ಆಗಿತ್ತು ಡಾಕ್ಟರ್ ಕೊಟ್ಟಾಗ, ಹಾಗೆ ನಾನು ಕಂಟಿನ್ಯೂಸ್ ತಗೊಳ್ತೇನೆ ಅಂತ 6 ತಿಂಗಳು, ವರ್ಷ, 2, 3 ವರ್ಷ ತಗೊಳ್ಳೋರು ಇರ್ತಾರೆ. ಹಾಗೆ ಮಾಡೋದು ತಪ್ಪು. ಆ ತರ ಮಾಡಬಾರ್ದು. ಇನ್ನು ಮಾನಸಿಕ ಒತ್ತಡ ಕೂಡ ತುಂಬಾ ತೊಂದರೆಯನ್ನ ಉಂಟು ಮಾಡುತ್ತೆ. ಆ ಮಾನಸಿಕ ಒತ್ತಡದಿಂದ ದೇಹದಲ್ಲಿ ಇನ್ಫ್ಲಮೇಷನ್ ತುಂಬಾ ಜಾಸ್ತಿ ಆಗುತ್ತೆ. ಪಿತ್ತ ಪ್ರಕೋಪ ವಿಶೇಷವಾಗಿ ಆಗುತ್ತೆ. ವಾತ ಪ್ರಕೋಪ ಕೂಡ ಆಗುತ್ತೆ. ಲಿವರ್‌ಗೆ ಸಂಬಂಧಪಟ್ಟ ಸಮಸ್ಯೆಯಲ್ಲಿ ವಾತದ ಇನ್ವಾಲ್ವ್‌ಮೆಂಟ್ ಇಲ್ಲ ಅಂತಲ್ಲ. ಆದ್ರೆ ಅದಕ್ಕಿಂತ ಹೆಚ್ಚು ಪಿತ್ತ, ಕಫ ಇನ್ವಾಲ್ವ್‌ಮೆಂಟ್ ಜಾಸ್ತಿ ಇದೆ. ಹಾಗಾಗಿ ನಾವು ತುಂಬಾ ಒತ್ತಡ, ಮಾನಸಿಕ ಒತ್ತಡ ಮಾಡ್ಕೊಳ್ಳೋದು, ಸಿಟ್ಟು ತುಂಬಾ ಮಾಡ್ಕೊಳ್ಳೋದು, ಚಿಕ್ಕ ಚಿಕ್ಕ ವಿಷಯಕ್ಕೂ ಕಿರಿಕಿರಿ ಮಾಡ್ಕೊಳ್ಳೋದು, ಈ ತರ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಧ್ಯಾನ ಇಡೀ ದೇಹದ ಆರೋಗ್ಯವನ್ನ ಕಾಪಾಡುತ್ತೆ. ವಾತ, ಪಿತ್ತ, ಕಫ 3 ದೋಷಗಳನ್ನ ಸಮತೋಲನ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್‌ಫುಲ್. ಮತ್ತೆ ಯೋಗ ರತ್ನಾಕರದ ಗ್ರಂಥದಲ್ಲಿ ಹೇಳ್ತಾರೆ, ವಿದಾಹಿ ಆಹಾರ ಸೇವನೆ ಮಾಡಬಾರದು ಅಂತ. ಅಂದ್ರೆ ನಮ್ಮ ದೇಹದಲ್ಲಿ ದಾಹವನ್ನ ಉಂಟು ಮಾಡುವಂತ ತುಂಬಾ ಸ್ಪೈಸಿ, ತುಂಬಾ ಫ್ರೈಡ್ ಈ ತರದ ಐಟಮ್ಸ್ ಅನ್ನು ಸೇವನೆ ಮಾಡಬಾರದು. ಸಾಮಾನ್ಯವಾಗಿ ಹಸಿಮೆಣಸಿನಕಾಯಿಯಲ್ಲಿ ಅತಿಯಾಗಿ ಬಳಕೆ ಮಾಡೋದೆಲ್ಲ ತೊಂದರೆಯನ್ನು ಉಂಟು ಮಾಡುತ್ತೆ. ಅತಿಯಾಗಿ ಹುಳಿ ಪದಾರ್ಥಗಳನ್ನ ಬಳಕೆ ಮಾಡೋದು, ತುಂಬಾ ಉಪ್ಪು ಹಾಕೊಂಡು ಸೇವನೆ ಮಾಡೋದು, ಇವೆಲ್ಲ ನಾವು ಮಾಡಬಾರದು ಅಂತ. ಇನ್ನು ಯಾರು ಪ್ರಶ್ನೆಗಳಿದ್ರೆ ಕೇಳಿ, ಸಾಧ್ಯ ಆದಾಗ ಉತ್ತರ ಕೊಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.